ಬೇಡ ಬಿಟ್ಬಿಡಿ, ನನ್ನ ಮಾತು ಕೇಳಿ. ಒಂಥರ ಇದೆಯಾ? ಯಾಕೋ ಇಲ್ಲಪ್ಪ, ಮುಖ ಯಾಕೋ ಸ್ವಲ್ಪ ಸಪ್ಪಗಿತ್ತು, ಅದಕ್ಕೆ ಹೇಳಿದೆ. ತಿಂಗಳ ವಸಂತ, ನೀನ್ ಹೇಳ್ತಿರೋ ನಿಜನಾ? ಹೌದು. ದಯವಿಟ್ಟು ನಮ್ಮ ಮದುವೆ ಬೇಗ ನಡೆಯೋ ಹಾಗೆ ಮಾಡಿ. ನೋಡ, ನೀನೇನು ಯೋಚನೆ ಮಾಡ್ಬೇಡ. ನಾಳೆನೆ ನಮ್ಮ ತಂದೆಗೆ ವಿಷಯ ತಿಳಿಸಿ ಮದುವೆಗೆ ಏರ್ಪಾಟ್ ಮಾಡ್ತೀನಿ. ನಿಜವಾಗ್ಲೂ ನನ್ನ ಕೈ ಬಿಡಲ್ಲ ತಾನೆ? ಛೇ 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 ಛೇ, ಎಲ್ಲಾದ್ರೂ ಉಂಟಾ? ನೋಡು, ನಿಮ್ ತಂದೆ ನೋಡಿದ್ಬಿಟ್ಟ. ಬೇಕು, ಹೋಗು ಮರೇ, ನಾನಿದ್ದೀನಿ, ಧೈರ್ಯವಾಗಿ ಹೋಗು. ಇನ್ಮೇಲೆ ಇಲ್ಲಿದ್ರೆ ಆ ಫೋಟೋ ಯಾಕೋ ಅದೇ? ಊಟ ಆದ್ಮೇಲೆ ಎಂಜಲಲ್ಲಿ ಎಸ್ತಾನೆ. ಅವಳು ನಮ್ಮ ಮದುವೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟು ಇವಾಗ ಈ ತರ ಮಾತಾಡ್ತಿದ್ಯೇನೋ? ಒಳ್ಳೆ ಗುಗ್ಗು ಕಡ ನೀನು ಅಲ್ವೋ? ಮದುವೆಗಿದ್ರೆ ಅಂತ ಸಂಬಂಧ ಬೆಳೆಸಿದ್ರೆ ಲೈಫ್ ಎಂಜಾಯ್ ಮಾಡೋದು ಯಾವಾಗ? ಹಾಗಾದ್ರೆ ಅವಳ ಗತಿ ದೇವರೇ. ಸುಂದರ, ಇನ್ನೊಂದ್ಸಲ ನೀನ್ ಈ ತರ ಹಲ್ಕ ಮಾತಾಡಿದ್ರೆ ಹಲ್ಲು ದುರ್ಸ್ಬಿಡ್ತೀನಿ. ಅನ್ಯಾಯವಾಗ ಒಂದು ಹುಡುಗಿ ಜೀವನ ಹಾಳು ಮಾಡ್ಬೇಕು. ಹೌದು, ನೀನೇನು ಅವಳು ಸೋದರ ಮಾವನ ಮಗನ? ಅವಾಗ ಒಳ್ಳೆ ಮಾತು ಹೇಳೋದಕ್ಕೆ ಸೋದರ ಮಾವನ ಮಗನೇ ಆಗ್ಬೇಕಾಗಿಲ್ಲ. ಮರ್ಯಾದೆಯಾಗ ಅವಳನ್ನ ಮದುವೆ ಮಾಡ್ಕೋತೀನಿ. ಕೈ ಬಿಡು. ಮದುವೆ ಮಾಡ್ಕೋತೀನಿ ಅಂತ ಹೇಳು. ಕೈ ತೆಗಿಯೋ. ಮಾಡ್ಕೋತೀನಿ ಅಂತ ಹೇಳೋ. ಇಲ್ಲ ಅಂದ್ರೆ ಏನೋ ಮಾಡ್ತೀಯ? ಏನಮ್ಮ ಮರೇ, ಹೇಗಿದೆ? ಮದುವೆ ಮಾಡ್ಕೋಬೇಕಾ? ಇನ್ನು ಬೇಕಾ? ಹೇಳೋ. ಏನೋಮ್ಮ, ಇಕ್ಬೇಕಾ ಬೇಕಾ? ಮದುವೆ ಮಾಡ್ಕೋತೀಯ ತಾನೆ? ಮಾಡ್ಕೋತೀನಿ. ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಅವ್ರ ಅಪ್ಪನ ಹತ್ರ ಹೋಗಿ ವಿಷಯ ಹೇಳು. ನಡಿ ಮಲ್ಕೋಬಾ. ನಾವಿಬ್ರು ಒಂದೇ ತಟ್ಟೆಯಲ್ಲಿ ಊಟ ಮಾಡೋರು, ನನ್ನ ಹತ್ರ ತೋರಿಸ್ತೀನಿ. ಮದುವೆ ಮಾಡ್ಕೋತೀಯ ತಾನೆ? ಮಾಡ್ಕೋತೀಯ? ಮಾಡ್ಕೋತೀನಿ. ಸರ್, ಏನೋ ಸೋಮ? ಸರ್, ನಿಮ್ ಸೂಟ್ಕೇಸ್ ತೆಗೆದಿದೆ. ಹೊರಗಡೆ ಸೈಕಲ್ ಬೇರೆ ಕಾಣ್ತಿಲ್ಲ ಸರ್. ಇಲ್ಲಿ ವಾಚ್ ಉಂಗ್ರನೂ ಪತ್ತೆ ಇಲ್ಲ. ಸುಂದರ ಇಲ್ಲೋ? ಗೊತ್ತಿಲ್ಲ ಸರ್. ನಾನು ಮನೆಯಿಂದ ಬರೋ ಹೊತ್ತಿಗೆ ಅವನೂರ್ಲಿಲ್ಲ, ಬಾಗಿಲು ಬೇರೆ ತೆಗೆದಿತ್ತು ಸರ್. ತೆಗೆದಿತ್ತು? ಓ, ಅವನ್ ಸೂಟ್ ಕೇಸ್ ಪತ್ತೆ ಇಲ್ಲ. ಅವನ್ ಹೊತ್ತಿಗೆ ಬಟ್ಟೆ ಯಾವ್ದು ಕಾಣಿಸ್ತಾ ಇಲ್ಲ ಸರ್. ನಿಮ್ ವಾಚು ಸೈಕಲ್ನ ಅವನೇ ಕತ್ಕೊಂಡು ಹೋಗಿರ್ಬೇಕು ಸರ್. ವಾಚು ಸೈಕಲ್ ಹೋದ್ರೂ ಪರವಾಗಿಲ್ಲ, ಪಾಪ ಆ ಹುಡುಗಿ ಕತೆ.
ನಮಸ್ಕಾರ ಶಾಸ್ತ್ರಿಗಳಿಗೆ. ಇದೇನು ದನದ ಕೊಟ್ಟಿಗೆ ಹತ್ರನೇ ಬಂದ್ಬಿಟ್ರಲ್ಲ? ನಮ್ಮ ಕೆಲಸ ಆಗ್ಬೇಕಾದ್ರೆ ಕೊಟ್ಟಿಗೆಗೆ ದೇವ್ರು ಕೋಟೆಗೂ ಹೋಗ್ ಬರ್ತೀನಿ, ಸ್ಮಶಾನಕ್ಕೆ ಹೋಗ್ ಬರ್ತೀನಿ ಅಂತ ನಾನು. ಶಾಸ್ತ್ರಿಗಳೇ, ನೀವೊಂದು ವಿಷಯ ಗೊತ್ತೇ? ಏನ್ ನಮ್ ಲಕ್ಷ್ಮಿಗೆ 3 ತಿಂಗಳು. ಸರಿ, ಇದಕ್ 3 ತಿಂಗಳಾಗ್ಲಿ 30 ತಿಂಗಳಾಗ್ಲಿ ಅದನ್ನ ಕಟ್ಕೊಂಡು ನಮ್ಗೆ ಏನಾಗ್ತಾ ಇದೆ? ಅಲ್ಲ ಶಿವಣ್ಣವ್ರೆ, ಇದ್ರ ಮೇಲೆ ತೋರಿಸ್ತಿರೋ ಅಕ್ರೆ ಆಸಕ್ತಿ ಮನುಷ್ಯರ ಮೇಲೆ ತೋರಿಸ್ತಿಲ್ವಲ್ಲ ನೀವು? ಇದೇನ್ ಶಾಸ್ತ್ರಿಗಳು ಹೀಗನ್ಬಿಟ್ರಿ? ಹೌದ್ ದೇವ್ರು, ಹಸುಗೆ ಜೊತೆ ಸಿಕ್ತು, ಗಬ್ಬ ಆಯ್ತು, ಕರು ಹಾಕತ್ತೆ ಅಂತ ಸಂತೋಷ ಪಡ್ತಿದ್ರೆ ಹೊರತು ಮನೇಲಿ ಬೆಳಗ್ ನಿಂತಿರೋ ಮಗಳಿದ್ದಾಳೆ, ಆಕೆ ಒಂದ್ ಮದುವೆ ಮಾಡೋಣ ಅಂತ ಯೋಚನೆ ಮಾಡಿದೀರಾ? ನೋಡಿ ದೇವ್ರು, ಹೆಣ್ಣು ಮಕ್ಕಳಿಗೆ ಕಾಲಕ್ಕೆ ಏನೇನ್ ಆಗ್ಬೇಕು ಅದಾಗ್ಲಿ ಬೇಕು. ನಮಗೂ ಕಾಲ ನಡಿಬೇಕೋ ಬೇಡವೋ? ಕಾಲಕ್ಕೆ ಹೊಡೀರಿ, ಈ ತುತ್ತನ್ ಚೀಲ ತುಂಬೇಕೋ ಬೇಡ? ನೀವ್ ಹೇಳೋದೆಲ್ಲ ನಿಜ ಶಾಸ್ತ್ರಿಗಳೇ, ಅದಕ್ಕೆ ಕಂಕಣ ಬಲ ಕೂಡ್ ಬರ್ಬೇಕಲ್ಲ. ಬಂದಿದೆ ದೇವ್ರು, ಅದನ್ನ ನಿಮಗೆ ಹೇಳಿ ಏರ್ಪಾಟ್ ಮಾಡಿ ನಮ ಶಿವಾಯ ಅನ್ಸ್ಬಿಡೋಣ ಅಂತಲೇ ಬಂದಿರೋದೀಗ. ಹೌದೇನು? ಹಾಗೆ ನಡೀರಿ, ಒಳಗ್ ನಡೀರಿ. ಬನ್ನಿ. ರಂಗ, ಹಸುನ ಕೊಟ್ಟಿಗೆ ಒಳಗ್ ಕಟ್ಟು. ನಡಿ ನಡಿ. ಅಬ್ಬಾ ಶಿವಾಯ ನಮಃ. ಏನ್ ವಿಷಯ? ಇನ್ನೇನಿಲ್ಲ, ನಮ್ಮ ಮಂಡಿ ನಾಗಣ್ಣವ್ರ ಮಗ ಸುಬ್ಬಣ್ಣ ಅಂತ ನಿಮ್ಗೆ ಗೊತ್ತಲ್ಲ? ಅವನು ಈ ದೇವಸ್ಥಾನಕ್ಕೆ ಹೋಗಿ ಬರುವಾಗ್ಲೆಲ್ಲ ನಮ್ಮ ವಸಂತ ನೋಡಿ ಮೆಚ್ಕೊಂಡ್ಬಿಟ್ಟಿದ್ದಾನೆ. ಅವನು ಮದುವೆ ಆದ್ರೆ ನಿಮ್ ಮಗಳನ್ನೇ ಆಗ್ತಾನಂತೆ. ನೋಡಿ ಅನುಕೂಲಸ್ಥರ ಮನೆ, ಒಳ್ಳೆ ನೆಂಟಸ್ತಾನ. ನೀವು ಅಂದ್ರೆ ಶಿವಾಯ ಅನ್ನಿಸ್ಬಿಡೋಣ, ಏನಂತೀರಾ? ನಾನೇನಂತೀನಿ? ಶುಭಶ್ಯ ಶೀಘ್ರಂ. ಅಬ್ಬ ಶಿವಾಯ ನಮಃ. ವಸಂತ, ಹಾಲುಕ್ ವಾಸನೆ ಬರ್ತಾ ಇದ್ದಿಲ್ಲಮ್ಮ? ಏನು ನಿಮ್ ಜೊತೆಲಿ ಇನ್ನೊಬ್ರು ಇದ್ರಲ್ಲ, ಅವ್ರಿಲ್ವೇ? ಯಾರು? ಸುಂದರನ್. ಅವನ್ನ ನೀವು ನೋಡಕ್ಕಾಗಲ್ಲ. ಯಾಕೆ? ಹೇಳ್ದೆ ಕೇಳ್ದೆ ಮನೇಲಿದ್ದದನ್ನೆಲ್ಲ ದೋಚ್ಕೊಂಡು ಪರಾರಿ ಆಗೋದ. ನಾನು ಅವ್ರನ್ನ ನೋಡ್ಲೇಬೇಕಲ್ಲ. ಕಣ್ಣು ಚುಚ್ಚಿದ ಮಿಂಚನ್ನ ಕೈಲಿ ಹಿಡ್ಕೊಳಕ್ಕಾಗತ್ತಾ? ನಿಮ್ಗೆ ಅವ್ರ ಅಡ್ರೆಸ್ ಗೊತ್ತಾ? ಇಂಥವ್ರಿಗೆಲ್ಲ ಸರಿಯಾದ ಅಡ್ರೆಸ್ ಎಲ್ಲಿರತ್ತೆ ಹೇಳಿ? ಊರೇನೋ ಮೈಸೂರು ಅಂದ, ಹೇಗೆ ನಂಬಕ್ಕಾಗತ್ತೆ? ಕನ್ನಡಿನ ಕೆಳಗೆ ಹಾಕಕ್ ಮುಂಚೆ ಯೋಚನೆ ಮಾಡ್ಬೇಕು. ಅದು ಒಡೆದು ಹೋದ್ಮೇಲೆ ಹತ್ರ ಏನ್ ಪ್ರಯೋಜನ? ನಾನು ಹೇಳೋರ್ನ ಕಂಡ್ರೆ ಆಗೋದಿಲ್ಲ. ಈಗ ಏನಾಯ್ತು ಅಂತ ಹೀಗಾಡ್ತಾ ಇದೆಯಾ? ನಮ್ಮ ಮದುವೆ ವಿಷಯ ನಮ್ ತಂದೆಯವ್ರ ಹತ್ರ ಮಾತಾಡ್ತೀರಿ ತಾನೆ? ಖಂಡಿತವಾಗಿ ಮಾತಾಡ್ತೀನಿ. ಯಾವಾಗ? ನಾನು ಪರೀಕ್ಷೆ ಮುಗ್ದು ಹೋಗ್ಲಿ, ನಮ್ ತಂದೆ ಹತ್ರ ಮಾತಾಡಿ ಆಮೇಲೆ ನಿಮ್ ತಂದೆ ಹತ್ರ ಮಾತಾಡ್ತೀನಿ. ವಸಂತ, ವಸಂತ, ಏನು? ವಸಂತ, ನಿಮ್ ತಂದೆಯವ್ರು ನಮ್ಮ ಮನೆ ಬಂದಿದ್ರು. ಮಾತುಕತೆಯೆಲ್ಲ ಆಡಾಯ್ತು. ವಸಂತ, ನೀನು ಅಮ್ಮನವ್ರ ಗುಡಿಲಿ ಪ್ರದಕ್ಷಿಣೆ ಹಾಕ್ತಿದ್ದಾಗೆಲ್ಲ ನಾನು ನಿನ್ ಹಿಂದೆನೇ ಸುತ್ತಿದ್ದೆ.
For more updates, like, comment, subscribe to our channel.